ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಫ್ರೈ. ಈ ಒಂದು ಬದನೆಕಾಯಿ ಫ್ರೈನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೋಮ್ ಮೇಡ್ ಮಸಾಲದಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಬದನೆಕಾಯಿನ ತಗೊಂಡು ಈ ರೀತಿಯಾಗಿ ರೌಂಡಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೇನು ಜಾಸ್ತಿ ದಪ್ಪ ಕೂಡ ಬೇಡ, ಹಾಗೆ ತೆಳು ಕೂಡ ಬೇಡ. ನೋಡಿ, ಈ ರೀತಿಯಾಗಿ ಮೀಡಿಯಂ ಸೈಜ್ನಲ್ಲಿ ಇದ್ರೆ ಸಾಕು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೇನೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 10 ನಿಮಿಷವಾದರೂ ಈ ರೀತಿಯಾಗಿ ನೀರಲ್ಲೇ ಇರಬೇಕಾಗತ್ತೆ. ಇದಕ್ಕೆ ನಮ್ಮ ಸೈಡಲ್ಲಿ ಇದರಲ್ಲಿ ಕನಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನಾನು ಹೇಳಿರುವುದು ತಪ್ಪಾಗಿದ್ರೆ. ಈ ಬದನೆಕಾಯಿ ಹೀಗೆ ನೀರಲ್ಲಿರಲಿ. ಇವಾಗ ನಾವು ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ನಾನಿಲ್ಲಿ ಒಂದು 15 ಕಡ್ಡಿ ಮೆಣಸನ್ನು ತಗೊಂಡಿದ್ದೇನೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ. ನಾನಿಲ್ಲಿ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದ ಹುಳಿನ ತಗೊಂಡಿದ್ದೇನೆ. ನಿಮಗೆ ಹುಳಿ ಜಾಸ್ತಿ ಬೇಕಾದರೆ ಹಾಕೋಬಹುದು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ನಾನಿಲ್ಲಿ ತಗೊಂಡಿರುವಂಥ ಸಾಮಗ್ರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸು, ಉಪ್ಪು ಹಾಗೆ ಹುಳಿ ಅರಿಶಿನವನ್ನು ಹಾಕ್ಕೊಂಡು ಇದಕ್ಕೆ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ, ಇದು ತೆಳುವಾದರೆ ಬದನೆಕಾಯಿ ಫ್ರೈ ಚೆನ್ನಾಗಿ ಬರೋದಿಲ್ಲ. ಇವಾಗ ರುಬ್ಬಿದ್ದಾಗಿದೆ ನೋಡಿ, ಇದು ಇಷ್ಟು ದಪ್ಪ ಇದ್ದರೆ ಸಾಕು. ಹಾಗೆ ಈ ರೀತಿಯಾಗಿ ಇಷ್ಟು ಗ್ರೈಂಡ್ ಆದರೆ ಸಾಕಾಗತ್ತೆ. ಇದಕ್ಕೆ ನೀವು ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಇದು ತೆಳುವಾಗತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ. ನೀರಿಗೆ ಹಾಕಿಟ್ಟಿರೋ ಬದನೆಕಾಯಿಯಲ್ಲಿ ನೀರಿನ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ಳೋಣ. ಹಾಗೆ ರುಬ್ಕೊಂಡಿರುವಂಥ ಮಸಾಲನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಖಾರ ಯಾವುದನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಇದನ್ನೆಲ್ಲವನ್ನು ಹಾಕ್ಕೊಂಡೇ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ. ಈ ಮಸಾಲನ್ನು ಹಾಕಿ ನೀಟಾಗಿ ಎಲ್ಲ ಸೈಡಲ್ಲೂ ತಾಗುವ ಹಾಗೆ ಮಿಕ್ಸ್ ಮಾಡಿ ಇಡಿ. ಇದನ್ನು ಒಂದು 5 ನಿಮಿಷವಾದರೂ ಇಡಬೇಕಾಗತ್ತೆ. ಇದನ್ನು 5 ನಿಮಿಷ ಇಡೋದ್ರಿಂದ ಈ ಮಸಾಲ ಚೆನ್ನಾಗಿ ಬದನೆಕಾಯಿ ಜೊತೆ ಹೊಂದ್ಕೊಳ್ಳುತ್ತೆ. ಇವಾಗ 5 ನಿಮಿಷವಾಗಿದೆ. ಈ ಒಂದು ಬದನೆಕಾಯಿ ಫ್ರೈನ ಒಲೆ ಮೇಲೆ ಮಾಡ್ತಾ ಇದ್ದೀನಿ. ಹಾಗಾಗಿ ಒಲೆ ಮೇಲೆ ಒಂದು ಕಾವಲೆಣ್ಣೆ ಇಟ್ಟು ಒಂದು 5 ನಿಮಿಷ ಅದನ್ನ ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಕಾವಲಿ ಬಿಸಿಯಾಗಿದೆ. ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಅಡುಗೆ ಎಣ್ಣೆನಾದರೂ ಹಚ್ಕೋಬಹುದು. ಈ ರೀತಿಯಾಗಿ ಹಚ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಒಂದೊಂದೇ ಬದನೆಕಾಯಿ ಫ್ರೈನ ಹಾಕ್ತಾ ಬರ್ತೀನಿ. ನೋಡಿ, ಈ ರೀತಿಯಾಗಿ ಇದಕ್ಕೊಂದು 5 ಬದನೆಕಾಯಿ ಫ್ರೈನ ಹಾಕೋಬಹುದು. ಎಲ್ಲ ಕಡೆನೂ ನಾನು ಈ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಾಕೊಂಡಿದ್ದಾಗಿದೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಅಡಿಗಡೆ ಕರಟೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಣ್ಣೆನ ಹಾಕೊಂಡ್ರೆ ಇದು ಕರಟಲ್ಲ. ಹಾಗೆ ಬೆಂಕಿನೂ ಕೂಡ ಹಾಗೆ ಜಾಸ್ತಿ ಏನು ಇರಬಾರ್ದು, ಮೀಡಿಯಂ ಅಲ್ಲಿ ಇದ್ರೆ ಸಾಕು, ಮೀಡಿಯಂ ಫ್ಲೇಮ್ ನಲ್ಲಿ ಇದ್ರೆ ಸಾಕು. ನೋಡಿ, ನಾನಿವಾಗ ಇದಕ್ಕೊಂದು ಮುಚ್ಚಳವನ್ನ ಮುಚ್ಚಿ ಇಡ್ತಾ ಇದ್ದೀನಿ. ಇದು 5 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ನೋಡಿ, ಇವಾಗ 5 ನಿಮಿಷವಾಗಿದೆ. ಇದರ ಒಂದು ಕಡೆ ಬೆಂದಿದೆ, ಹಾಗಾಗಿ ಇನ್ನೊಂದು ಕಡೆ ಬೇಯಲಿಕ್ಕೆ ಇದನ್ನ ತಿರ್ಸಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದನ್ನೇ ತಿರ್ಸಿ ಹಾಕೋಬೇಕಾಗತ್ತೆ. ನಿಧಾನವಾಗಿಯೇ ಅಡಿಗಡೆ ಇದು ಚೆನ್ನಾಗಿ ಬೆಂದಿರುತ್ತೆ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ನೋಡಿ, ಎಲ್ಲವನ್ನ ನಾನು ಇಲ್ಲಿ ತಿರ್ಸಿ ಹಾಕೊಳ್ತಾ ಇದ್ದೀನಿ. ಈಗಲೂ ಕೂಡ ಹಾಗೆ ತಿರ್ಸಿ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಮೇಲ್ಗಡೆ ಇರೋ ಮಸಾಲ ಬೇಯಬೇಕಲ್ಲ, ಹಾಗಾಗಿ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಣ್ಣೆನ ಹಾಕೊಂಡು ಇದರ ಮೇಲೆ ಒಂದು ಕ್ಯಾಪನ್ನ ಮುಚ್ಚಿ ಇಡ್ತಾ ಇದ್ದೀನಿ. ಇದು ಕೂಡ ಹಾಗೆ 5 ನಿಮಿಷ ಆದ್ರೆ ಸಾಕಾಗುತ್ತೆ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಈ ಸೈಡು ಕೂಡ ಇವಾಗ ಬೆಂದಿರುತ್ತೆ. ನೋಡಿ, ಇನ್ನೊಂದ್ಸಾರಿ ಬೇಕಾದ್ರೆ ತಿರ್ಸಿ ಹಾಕಿ ತೋರಿಸ್ತೀನಿ. ನೋಡಿ, ಎಲ್ಲಾ ಕಡೆನೂ ನೀಟಾಗಿ ಬೆಂದಿದೆ. ಇದು ಈ ರೀತಿಯಾಗಿ ಬೆಂದ್ರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ನಿಮ್ಗೆ ಎಲ್ಲವನ್ನ ನಾನು ತಿರ್ಸಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಎಪ್ಸ್ಲಿಕ್ಕೂ ಕೂಡ ಬರುತ್ತೆ. ನೋಡಿ, ಇದಿಷ್ಟು ಬೆಂದ್ರೆ ಸಾಕು. ನಾನು ಇವಾಗ ಇದನ್ನ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾತ್ರೆಗೆ ಹಾಕೊಂಡು ಉಳಿದಿರುವಂತ ಬದನೆಕಾಯಿಯನ್ನು ಕೂಡ ನಾನಿಲ್ಲಿ ಕವಲಿಗೆ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಹಾಗೆ ಸೇಮ್ ಪ್ರೊಸೀಜರನ್ನ ನೀವು ಮಾಡಿಕೊಂಡ್ರೆ ಆಗತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹೀಗೆ ಒಂದೊಂದೇ ಬದನೆಕಾಯಿ ಫ್ರೈಯನ್ನ ಕವಲಿಗೆ ಹಾಕೊಳ್ತಾ ಬರ್ತೇನೆ. ನೋಡಿ, ಈ ರೀತಿಯಾಗಿ ನೀವು ಹಾಗೆ ಉಳಿದಿರೋದನ್ನ ಇದೇ ರೀತಿಯಾಗಿ ಹಾಕೊಂಡ್ರೆ ಆಗತ್ತೆ. ಹಾಗೆ ನೀವು ಇದಕ್ಕೆ ಸ್ವಲ್ಪ ರವೆನ ಹಾಕಿ ಕೂಡ ಹಾಕೊಂಡ್ರು ಆಗತ್ತೆ, ತಿನ್ಲಿಕ್ಕೆ ಚೆನ್ನಾಗಿರತ್ತೆ. ಹಾಗೇನು ಮಾಡ್ಕೊಂಡ್ರು ಕೂಡ ತಿನ್ಲಿಕ್ಕೆ ಚೆನ್ನಾಗೇ ಇರತ್ತೆ. ನೀವು ರವೆ ಹಾಕೊಂಡು ಮಾಡ್ಕೊಳ್ಳೋದಾದ್ರೆ ಇದ್ರ ಮೇಲ್ಗಡೆ ರವೆನ ಒಂದು ಪ್ಲೇಟಿಗೆ ಹಾಕೊಂಡು ಈ ಮಸಾಲ ಇರೋ ಬದನೆಕಾಯಿನ ಅದ್ರ ಮೇಲೆ ಅದ್ದಿ 2 ಕಡೆ ಅದ್ದಿ ನೀವು ಅದನ್ನ ಕವಲಿಗೆ ಹಾಕೋಬಹುದು. ನೋಡಿ, ಇದಕ್ಕೂ ಕೂಡ ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ರೀತಿಗೆ ಎಣ್ಣೆನ ಹಾಕೊಂಡು ಇದನ್ನ ಒಂದು 5 ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ.
ನೋಡಿ ಇವಾಗ 5 ನಿಮಿಷ ಆಗಿದೆ. ಇದು ಕೂಡ ಹಾಗೆ ಒಂದು ಸೈಡ್ ಬೆಂದಿರೋದ್ರಿಂದ ಇದನ್ನ ತಿರ್ಸಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ ಬೇಯಬೇಕಲ್ಲ, ಹಾಗಾಗಿ ನೋಡಿ ಕೆಲವು ಸಾರಿ ಬೆಂಕಿ ಜಾಸ್ತಿ ಇದ್ರೆ ಇದು ಕರಟು ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಬೆಂಕಿನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ಅಂತ. ನೋಡಿ ಇದು ಕೂಡ ಆಗಿದೆ. ಇವಾಗ ಇದನ್ನು ಕೂಡ ತಿರ್ಸಿ ಹಾಕೊಳ್ತಾ ಇದ್ದೀನಿ. ನೋಡಿ ಎಲ್ಲವನ್ನ ತಿರ್ಸಿ ಹಾಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಗೆ ಅವಾಗ ಹೇಗೆ ಹೇಳಿದ್ದು ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಮುಚ್ಚಿಡಿ. ನೋಡಿ ಇದೊಂದು 5 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಹಾಕೊಂಡಿರೋಂತ ಬದನೆಕಾಯಿ ಫ್ರೈ ಕೂಡ ರೆಡಿಯಾಗಿದೆ. ನೋಡಿದ್ರೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಬದನೆಕಾಯಿನ ಯಾರು ಇಷ್ಟಪಡಲ್ವೋ ಅವರಿಗೂ ಕೂಡ ಈ ರೀತಿಯಾಗಿ ಒಂದು ಮಸಾಲಾನ ಪ್ರಿಪೇರ್ ಮಾಡಿಕೊಡಿ. ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲವೂ ಚೆನ್ನಾಗಿ ಈ ಬದನೆಕಾಯಿ ಜೊತೆ ಇರೋದ್ರಿಂದ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇಲ್ಲಿ ನಾನು ಇದನ್ನ ಪೀಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಮೃದುವಾಗಿರುತ್ತಂದ್ರೆ ಬಾಯಲ್ಲಿಟ್ರೇನೆ ಕರ್ಗೋಗುತ್ತೆ ಹಾಗೆ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ರಸಮ್ಮು ಈ ಒಂದು ಫ್ರೈ ಇದ್ರೆ ಚೆನ್ನಾಗಿ ಊಟ ಸೇರುತ್ತೆ. ನೀವು ಕೂಡ ಈ ಒಂದು ಬದನೆಕಾಯಿ ಫ್ರೈನ ಮನೆಯಲ್ಲೇ ಮಾಡಿ ನೋಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.